ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿದ ಬಿರುಗಾಳಿ ಮಳೆಗೆ ರೈತರ ಬೆಳೆಗಳು ನೆಲಕಚ್ಚಿದೆ. ಬೆಳೆ ಹಾನಿಯಾದ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಭೇಟಿ ನೀಡಿದ್ದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಅಡಿಕೆ ಮರಗಳು ಧರೆಗುರುಳಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸದ್ಯ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಸುಮಾರು 100ಕ್ಕೂ ಅಧಿಕ ಅಡಿಕೆ ಮರ ಧರೆಗುರುಳಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳ ಮಾತನಾಡಿದ್ದು, ಶೀಘ್ರದಲ್ಲೇ ರೈತರಿಗೆ ಪರಿಹಾರ ದೊರಕುವಂತೆ ಮಾಡ್ತೇನೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಮೇಜರ್ ಏನು ಅಂತ ಹೇಳಿದರೆ ಆದಷ್ಟು ಬೇಗ ನಾವು ಮಾಜರ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಕಾಯಲ್ಲ, ಯಾರಿಗೆ ಮನೆ ಹಾನಿಯಾಗಿರುತ್ತೆ ಅವ್ರು ಮತ್ತೆ ಅಲ್ಲೇ ಬದುಕಬೇಕಲ್ಲ. ಅದಕ್ಕೆ ಏನು ಮಾಡ್ತಾರೆ, ಶೀಟು ಇಲ್ಲ ಏನಾದ್ರು ಮಾಡಿ ಸಹಕಾರ ಮಾಡಿಕೊಂಡು ಊರವರೆಲ್ಲ ಒಟ್ಟಿಗೆ ಮಾಡಿದ್ದಾರೆ. ಆಗಲೇ ಕೆಲವು ಕಡೆಗೆ ಮಾಜರ್ ಮಾಡಿದ್ದಾರೆ. ಈಗ ಈ ಗ್ರಾಮದ್ದೇ ಇವತ್ತು 2 ಗಂಟೆ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಇನ್ನೊಂದು 1 ತಾಸು 2 ತಾಸು ಜಾಸ್ತಿ ಆಗ್ಬೋದು. ಬಟ್ 2 ವಿಚಾರ ಇಲ್ಲಿ ಭಾಳ ಮುಖ್ಯವಾಗಿ. ಒಂದು, ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಅಧಿಕಾರಿಗಳು ಮಾಡಬೇಕು, ಎಲ್ಲ ಪಕ್ಷದವರು ಮಾಡಬೇಕು, ಗ್ರಾಮ ಪಂಚಾಯತಿಯವರು ಕೂಡ ಕೂಡಬೇಕಾಗತ್ತೆ. ಫಸ್ಟು ಕರೆಂಟ್ ಕೊಡಬೇಕು, ಯಾಕೆಂದರೆ ನೀರು ಬೇಕು ಅಂದರೆ ಇವತ್ತು ಫಸ್ಟ್ ಕರೆಂಟ್ ಇಲ್ಲ ಅಂದರೆ ನೀರು ಕೊಡೋಕ್ಕಾಗಲ್ಲ. ನನ್ನ ಪ್ರಕಾರ 50% ಮೇಲೆ ಎಲ್ಲ ಹಳ್ಳಿಗೂ ಕೂಡ 36 ಹಳ್ಳಿಗೆ ಎಫೆಕ್ಟ್ ಆಗಿದೆ. 36 ಹಳ್ಳಿಗೂ ಕೂಡ ಇವಾಗ ಆ್ಯಸ್ ಇಟ್ ಇಸ್ ಕರೆಂಟು ರಿಸ್ಟೋರ್ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆಗೆ ಆಗಬೇಕು, ಇನ್ನೂ ಕೆಲವು ಕಡೆಗೆ ಲೇಟ್ ಆಗುತ್ತೆ. ಈಗ ನಮ್ಮ ಈ ಭಾಗದ ಮುಖಂಡರು ಎಲ್ಲ ಏನಂದರು, ಕೆಲವು ಕಡೆಗೆ ಅವರೇ ಜನ್ರೇಟರ್ ತೊಗೊಂಡು ಕರೆಂಟಿಗೆ, ಯಾಕೆಂದರೆ ಹೋದಾಗ ಈ ಇಲ್ಲೊಂದು ಬಿದ್ದಿರುತ್ತೆ ಅಲ್ಲೊಂದು ರಿಪೇರಿ ಅಷ್ಟು ಈಸಿಯಾಗಿ ಓವರ್ನೈಟಿಗೂ ಆಗಲ್ಲ. ಕೆಲವು ಸತಿ ಫೋರ್ಸ್ನ ಬೇರೆ ಕಡೆಯಿಂದನೂ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಅಂದರೆ ನಮ್ಮ ಸೊರಬದಲ್ಲಿ ಖಾಲಿ ಇದ್ದಾರೆ, ಶಿಕಾರಿಪುರದಲ್ಲಿ ಖಾಲಿ ಇದ್ದಾರೆ, ಭದ್ರಾವತಿಯಲ್ಲಿ ಖಾಲಿ ಇರ್ತಾರೆ, ಶಿವಮೊಗ್ಗದಲ್ಲಿ ಅವ್ರನ್ನೂ ತೊಗೊಂಡು ಬೇಗ ಕೆಲಸ ರೀಸ್ಟೋರ್ ಮಾಡಿ ಅಂತ. ಸೊ ಕುಡಿಯೋ ನೀರು ಮತ್ತು ಕರೆಂಟು ಒಂದು ಭಾಗ ಕೊಡಬೇಕು. ಮತ್ತು ಮಾಜರ್ ತೊಗೊಂಡಾಗ ಯಾರು ರಿಪೇರಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಾನು ತಹಸೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ, ಈಗ DC ಅವರು ಕೂಡ ಅದನ್ನು ಹೇಳಿದ್ದಾರೆ. ಅವ್ರ ಹತ್ರ ಬರ್ಸ್ಕೊಂಡು ಅದನ್ನು ಮಾಜರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅಂತೇಳಿ ಹೇಳಿದೆ. ಹಾನಿಯಾಗಿರೋದು ಒಂದು ನಮಗೆ ಕಂಡಂಗೆ ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ. ಅದು ಡೌಟ್ ಮೇಲೆ ಹೇಳಿರೋದ್ರಿಂದ ಮತ್ತೆ ಅದನ್ನು ಕೂತ್ಕೊಂಡು ರಿಪೋರ್ಟ್ ತೊಗೊಳಕ್ಕೆ ಹೇಳಿದ್ದೀನಿ. ಯಾರು ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋದ್ರೀಗ ಅವ್ರ ಮನೆಗೆ ಹೋಗಿದ್ದೆ ನಾನು. ಅದನ್ನು ಕೂಡ, ಯಾಕೆಂದರೆ ಇದೆಲ್ಲ ಫ್ಯಾಕ್ಟ್ಸ್ ಹೇಳಬೇಕು ನಿಮಗೆ. ಸುಮ್ಮನೆ ನಾವು ಯಾವುದೇ ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಅದು ತಪ್ಪಾಗುತ್ತೆ. ಸೊ ಅದನ್ನು ತಗೊಂಡು ಕಳ್ಸೋಕ್ಕೆ ಹೇಳಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾನು ವಿಚಾರಗಳನ್ನು ಪ್ರಸ್ತಾವನೆ ಮಾಡ್ತೀನಿ. ಪ್ಲಸ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಆಫೀಸಿಗೆ ಫೋಟೋ ವಿಡಿಯೋ ಎಲ್ಲ ಏನೇನು ಕಲೆಕ್ಷನ್ ಆಗಿದೆ CO ಅವರು ಕಳಿಸಿದ್ದಾರೆ, DC ಅವರು, ನಾನು ಕೂಡ ಕಳಿಸಿದ್ದೀನಿ. ಇವತ್ತು ಬೆಳಗ್ಗೆ ಯಾರು ಇಲ್ಲಿ ಇನ್ಚಾರ್ಜ್ ಇದ್ದಾರೆ ಅವ್ರಿಗೂ ಕೂಡ ಮಾತಾಡಿದೆ. ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಫೋನು ಅವ್ರಿಗೂ ಮಾಡಿ ಅಂತ ಹೇಳಿದ್ದೀನಿ. ಆಫೀಸರ್ಸ್ ನೋಡಿಬಿಟ್ಟು ಫೋನ್ ಮಾಡ್ತಾರೆ ಎನಿ ಟೈಮು. ಮಾಡಿದಾಗ ಅವರಿಗೂ ಕೂಡ ಅಪ್ಡೇಟ್ ಮಾಡಿ, ನಾಡಿದ್ದು ಕ್ಯಾಬಿನೆಟ್ ಇರಬೇಕಾದ್ರೆ ಅವರಿಗೂ ಕೂಡ ಒಂದು ಮಾತು ಹೇಳ್ತೀನಿ. ರೆವೆನ್ಯೂಗೆ ಬರ್ತದೆ ಇದೆಲ್ಲದು ಕೂಡ, ಲಾಸು ಇದನ್ನೆಲ್ಲ ಅಸೆಸ್ ಮಾಡೋಕ್ಕೆ. ಕೃಷ್ಣ ಬೈರೇಗೌಡರು 1ನೇ ತಾರೀಕೇನೋ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ರಿವ್ಯೂ ತೊಗೊಂಡು ನಾವು ಅಷ್ಟರೊಳಗೇ ಎಷ್ಟು ಲಾಸ್ ಆಗಿದೆ, ಏನಾಗಿದೆ, ಎಷ್ಟು ಮರಗಳು ಆಗಿದ್ದಾವೆ. ಯಾರಿಗೋ ಒಬ್ಬನಿಗೆ 1 ಎಕರೆ ಇರುತ್ತೆ, 500 ಮರಗಳು ಇರ್ತವೆ. ಅದರೊಳಗೆ ಅವನಿಗೆ ಒಂದು 300 ಮರ ಹೋಗ್ಬಿಟ್ರೆ ಅವನು ಜೀವನನೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸರ್ಕಾರದಿಂದ ಮಾಡ್ತಕ್ಕಂಥದ್ದು. ಇವೆಲ್ಲ ಏನಂದರೆ ಅನಾಹುತಗಳಿವು, ಯಾರು ಪ್ರಕೃತಿಯ ಅನಾಹುತ ವಿಕೋಪಕ್ಕೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾಜರ್ ಮಾಡಬೇಕಾದ್ರೆ ಫಸ್ಟ್ ಮಾಹಿತಿ ತಗೊಳ್ಳೋಣ, ಮಾಹಿತಿ ತೊಗೊಂಡು ಮಾಡಬೇಕಾಗತ್ತೆ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಡಿಪಾರ್ಟ್ಮೆಂಟವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ. ನಿನ್ನೆ ನಾನು ಅದಕ್ಕೆ ಫಸ್ಟ್ ರೌಂಡು CEO ಅವರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಹೋಗಲಿ, ನಮಗೂ ಒಂದು ವಿಚಾರ ತಿಳಿಯುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಬರೀ ಸುತ್ತುತ್ತಾ ಇದ್ದರೆ ನೋಡ್ಕೊಂಡು ಎಲ್ಲ ಕಡೆಯೂ ಸೇಮೇ ಪ್ರಾಬ್ಲಮ್ಮು. ಬಟ್ ಅದು ಲೆಕ್ಕ ಕರೆಕ್ಟಾಗಿ ತೊಗೋಬೇಕು, ಅದು ಸರಿಯಾಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ನಾನೇ ಪರ್ಸ್ನಲಾಗಿ ಮಾತಾಡಿ, ಇದು 2017ರಲ್ಲಿ ಒಂದು ಸತಿ ಆಗಿತ್ತು ಅಂದರು. ಯಾವುದೋ ಒಂದು ಮನೆಗೆ ಹೋದಾಗಲೂ ಕೂಡ ಬಡವರು 3ನೇ ಸತಿ ನಮ್ಮ ಮನೆ ಹಿಂಗೆ ಆಗಿರೋದು ಅಂತ. ಇದ್ರ ಜೊತೆಗೆ ಅಫ್ಕೋರ್ಸ್ ಬೇರೆ ಬೇರೆ ಸಮಸ್ಯೆನೂ ಹೇಳ್ತಾರೆ. ಯಾಕೆಂದರೆ ಖಾತಾ ಆಗಿಲ್ಲ ಕೆಲವೆಲ್ಲ, ಅದು ಖಾತಾ ಇವ್ರು ಮಾಡಿಸ್ಕೋಬೋದಾಗಿತ್ತು. ಜಮೀನು ಜಾಸ್ತಿ ಬೇಕು ಅಂತ ಹೇಳಿ ಅದಿದೆ. ಫಸ್ಟ್ ನೀವು ಇಷ್ಟು ಮಾಡ್ಕೊಳ್ಳಿ, ಅದು ಇನ್ನೊಂದು ದಿವಸ ನೋಡೋಣ, ಅದು ಈಗಲ್ಲ ಸದ್ಯಕ್ಕೆ. ಇವ್ರಿಗೆ ಅದೆಲ್ಲ ಮಾಜರ್ ಮಾಡಿದ್ರೆ ಗೊತ್ತಾಗೋದಲ್ಲ. ಮಾಜರ್ ಮಾಡಿ ಈ ಹಳ್ಳಿದು ಇವತ್ತು ಮೋಸ್ಟ್ಲಿ ನನ್ನ ಪ್ರಕಾರ 2 ಗಂಟೆಗೆ ಮುಗಿಸ್ತೀನಿ. ನಾವು ಆಚೆ ಹೋದರೆ 2 ಗಂಟೆ ಮುಗಿಸ್ತಾರೆ. ಇಲ್ಲಾಂದರೆ ನಾವು ಎಷ್ಟೊತ್ತು ಇರ್ತೀವಿ ಅಷ್ಟೊತ್ತು ಜಾಸ್ತಿ ಆಗುತ್ತೆ. ನಾವು ಹಿಂಗೆ ಓಡಾಡೋದನ್ನ ನಿಲ್ಲಿಸ್ಬೇಕಾಗತ್ತೆ. ಯಾಕೆಂದರೆ ಅವ್ರ ಕೆಲಸ ಅವ್ರು ಮಾಡಲಿ. ಮಾಜರಾಗಿ ನಾವು ಸರ್ಕಾರದಿಂದ ಏನು ಹೈಯೆಸ್ಟು ಅವರಿಗೆ ಸಹಕಾರ ಕೊಡಬೇಕು, ಅದನ್ನು ನಾನು ಗ್ಯಾರಂಟಿ ನಾವು ಮಾಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀವಿ. ತೋಟ ಭಾಳ ಮನಸ್ಸಿಗೆ, ಯಾಕೆಂದರೆ ಮಕ್ಕಳು ಥರ ಅವು. ಒಂದೊಂದು ಮರನೂ ಮಕ್ಕಳ ಥರ ನೋಡ್ಕೊಂಡು ಸಾಕಿರ್ತಾರೆ. ಅವ್ರ ಜೀವನ ಅದು, ಯಾರೇ ಆಗಲಿ. ಈಗೆಲ್ಲ ಒಂದು 2